A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಯಾದವ ಜನಾಂಗದ ಕಲಿಕಾ ಕೇಂದ್ರಕ್ಕೆ 30 ಗುಂಟೆ ಜಮೀನು ಮಂಜೂರು. ಯಾದವ ಸಮಾಜದ ಮುಖಂಡರಿಂದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ಗೆ ಕೃತಜ್ಞತೆ. ಚಿಂತಾಮಣಿ ನಗರದ ಯಾದವ ಸಮುದಾಯದ ವಿದ್ಯಾರ್ಥಿಯ ನಿಲಯದಲ್ಲಿ ಯಾದವ ಸಂಘದ ತಾಲೂಕು ಅಧ್ಯಕ್ಷರಾದ ಪುಂಗನೂರು ನಾರಾಯಣಸ್ವಾಮಿ ಮಾತನಾಡಿ, ನಗರದ ಹೊರವಲಯದ ನಲ್ಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 42ರ ಭಾಗ 30ರಲ್ಲಿ 30 ಗುಂಟೆ ಜಮೀನನ್ನ ನಮ್ಮ ಜನಾಂಗದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ಕಲಿಕಾ ಕೇಂದ್ರವನ್ನು ಸ್ಥಾಪಿಸಲು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದು, ಅವರಿಗೆ ನಮ್ಮ ಜನಾಂಗದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಹೇಳಿದರು. ಮುಂದೆಯೂ ಸಹ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಸಚಿವರ ಸಹಕಾರ ಅಗತ್ಯವಿದೆ ಎಂದು ಹೇಳುತ್ತಾ, ನಾವುಗಳು ಸಚಿವರಿಗೆ ಚಿರಋಣಿಯಾಗಿರುತ್ತೇವೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಕೆಎಂ ರಮಣಾರೆಡ್ಡಿ, ಗೌರವಾಧ್ಯಕ್ಷರಾದ ದಂಡುಪಾಳ್ಯ ಅಶ್ವತ್ಥಪ್ಪ, ಉಪಾಧ್ಯಕ್ಷ ನಾಗರಾಜ್, ಅಂಜಪ್ಪ, ಸಾಂಸ್ಕೃತಿಕ ಕಾರ್ಯದರ್ಶಿ ಜಯದೇವ್, ಕೆಎಂ ಸಿದ್ದಪ್ಪ, ಸದಸ್ಯರಾದ ರಮೇಶ್, ಕೆ ಚಂದ್ರಶೇಖರ್, ಬಾಲರಾಜು, ಮೋಹನ್, ವಿಮಲ್ ಪ್ರಕಾಶ್, ಅಶ್ವತ್ಥಪ್ಪ, ಕೃಷ್ಣಪ್ಪ, ರಾಮಚಂದ್ರಪ್ಪ, ಮುನಿರಾಜು, ಕೆ ಪ್ರಶಾಂತ್, ಸಂತೋಷ್, ಸುರೇಶ್ ಸೇರಿದಂತೆ ಮತ್ತಿತರರು ಇದ್ದರು. ಸೇರಿರುವ ವಿಚಾರ ಏನಂದ್ರೆ, ನಮ್ಮ ಜನಾಂಗಕ್ಕೆ ಶ್ರೀಮಾನ್ ಸುಧಾಕರ್ ಸಾಹೇಬರು ಉನ್ನತ ಸಚಿವರು ಮತ್ತು ಚಿಂತಾಮಣಿ ತಾಲೂಕು ಶಾಸಕರು ಆದಂತಹ ಮಾನ್ಯ ಶಾಸಕರು ನಮ್ಮ ಕುಲಬಾಂಧವರಿಗೆ ಸರ್ವೆ ನಂಬರ್ 42 ನಲ್ಲಗುಟ್ಟಹಳ್ಳಿ ಭಾಗ 30ರಲ್ಲಿ 30 ಗುಂಟೆ ಜಮೀನನ್ನು ಸರ್ಕಾರದ ವತಿಯಿಂದ ನಮಗೆ ಮಂಜೂರು ಮಾಡಿಕೊಟ್ಟಿರುತ್ತಾರೆ. ಯಾಕಂದ್ರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಕಲಿಕಾ ಕೇಂದ್ರವನ್ನು ಸ್ಥಾಪಿಸಿ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶ ಮತ್ತು ಕೆಲಸ ಕಾರ್ಯಗಳನ್ನು ನಡೆಸಲು ನಮಗೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿರುತ್ತಾರೆ. ಆದ್ದರಿಂದ ನಮ್ಮ ಚಿಂತಾಮಣಿ ತಾಲೂಕು ಯಾದವ ಜನಾಂಗದಿಂದ ಅವರಿಗೆ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಶುಭ ಕೋರ್ತಾ ಇದ್ದೀವಿ. ಎರಡನೇದು, ನಮ್ಮ ಜನಾಂಗಕ್ಕೆ ಅವ್ರು ಮಾಡಿರುವಂತಹ ಒಂದು ಕೆಲಸ ನಾವು ಆ ಜನ್ಮಾದ್ಯಂತ ನಾವು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಯಾವತ್ತೋ ಒಂದ್ಸಾರಿ ನಮ್ಗೇನಾದ್ರೂ ಒಂದು ಅನುಕೂಲ ಮಾಡ್ಬೇಕು ಅಂತ ಹೇಳಿದ್ವು. ಅದರ ಪ್ರಕಾರ ಅವರು ನಮ್ಮ ಜನಾಂಗಕ್ಕೆ ಇವತ್ತು ಒಂದು 30 ಗುಂಟೆ ಜಮೀನನ್ನು ಸರ್ಕಾರದ ವತಿಯಿಂದ ನಮ್ಗೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಿರ್ತಾರೆ. ಅದರಂತೆ ಇನ್ನು ಮುಂದೇನು ನಾವು ಇಂಪ್ರೂವ್ಮೆಂಟ್ ಮಾಡಲು ಇವರ ಸಹಾಯ ನಮಗೆ ಬೇಕಾಗಿರ್ತದೆ. ಇದಕ್ಕೆ ಸಹಕರಿಸಿದಂತ ತಾಲೂಕು ಜಿಲ್ಲಾ ಉಪವಿಭಾಗಾಧಿಕಾರಿಗಳು ಮತ್ತು ಚಿಂತಾಮಣಿ ತಾಲೂಕು ತಹಸೀಲ್ದಾರ್ ಸಾಹೇಬರು ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ನವರು, ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ನಾವು ಚಿಂತಾಮಣಿ ತಾಲೂಕು ಯಾದವ ಸಂಘದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ಕುಲ ಬಾಂಧವರು ಈ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳುತ್ತಾ ಈ ಒಂದು ಸದುಪಯೋಗವನ್ನು ಉಪಯೋಗಿಸಿಕೊಳ್ಳಬೇಕಂತೂ ನಮ್ಮ ಒಂದು ಸಂಘದಿಂದ ಮನವಿ ಮಾಡ್ತಾ ಇದ್ದೀವಿ. ಅದರಂತೆ ನಮಗೆ ಅಧಿಕೃತ ಜ್ಞಾಪಕ ಪತ್ರವನ್ನು ಸಹ ನೀಡಿರುತ್ತಾರೆ. ಅದನ್ನು ಕೂಡ ನಾನು ಈ ಮೂಲಕ ಎಲ್ಲರಿಗೂ ತಿಳಿಯುವಂತೆ ಇದನ್ನು ನಾವು ತೋರಿಸ್ತಾ ಇದ್ದೀವಿ. ಎಲ್ಲರೂ ನಮ್ಮ ಜನಾಂಗದವರು ಇದನ್ನು ಗಮನಿಸಿ ನಾವು ಯಾವಾಗಲೂ ಅವರಿಗೆ ಚಿರಋಣಿ ಆಗಿರ್ಬೇಕು ಅಂತ ನಮ್ಮ ಜನಾಂಗದ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಕೈವಾರ ಹೋಬಳಿ ನಲ್ಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ 42ರಲ್ಲಿ ನಮ್ಮ ಯಾದವ ವರ್ಗ ಸಮುದಾಯಕ್ಕೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು 30 ಗುಂಟೆ ಜಮೀನನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಈ ಒಂದು ಜಮೀನಿನ ಉದ್ದೇಶ ಅಂದ್ರೆ ನಮ್ಮ ಯಾದವ ಸಮುದಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗೋದಕ್ಕೋಸ್ಕರ ಒಂದು ಕಲಿಕಾ ಕೇಂದ್ರವನ್ನು ನಿರ್ಮಾಣ ಮಾಡಿ ಆ ಕಲಿಕಾ ಕೇಂದ್ರದಲ್ಲಿ ಮಕ್ಕಳೆಲ್ಲರೂ ಮುಂದಿನ ಪೀಳಿಗೆ ಮಕ್ಕಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗುವ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಮಂಜೂರು ಮಾಡಿಸಿಕೊಟ್ಟಿರ್ತಾರೆ. ಸದರಿ ಉನ್ನತ ಶಿಕ್ಷಣ ಸಚಿವರು ಮತ್ತೆ ಈ ತಾಲೂಕಿನ ಶಾಸಕರು ಡಾಕ್ಟರ್ ಎಂಸಿ ಸುಧಾಕರ್ ಸರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದು, ಅವರು ದೂರದೃಷ್ಟಿಯ ಒಂದು ಮನೋಭಾವನೆಯಿಂದ ಈ ಒಂದು ಜಮೀನನ್ನು ಮಂಜೂರು ಮಾಡಿಸಿಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಯಾದವ ಸಂಘದ ಪರವಾಗಿ ಮತ್ತು ಯಾದವ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಮತ್ತೆ ನಮ್ಮ ಯಾದವ ಯುವ ವೇದಿಕೆ ಪರವಾಗಿ ಇಡೀ ಸಮಸ್ತ ಚಿಂತಾಮಣಿ ತಾಲೂಕಿನ ಯಾದವ ಕುಲಬಾಂಧವರ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮತ್ತೆ ಈ ಒಂದು ಜಮೀನನ್ನ ಯಾವ ರೀತಿ ಅಭಿವೃದ್ಧಿಪಡಿಸಬೇಕು, ಯಾವ ರೀತಿ ಅದರಲ್ಲಿ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೋಬೇಕು ಎಂಬತಕ್ಕಂಥ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲರೂ ಕೂಡಿ ಚರ್ಚಿಸಿ ಮತ್ತೆ ಯಾದವ ಸಮಸ್ತ ಕುಲಬಾಂಧವರ ಜೊತೆ ಚರ್ಚಿಸಿ ನಾವು ಅದನ್ನ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ದೂರಾಲೋಚನೆಯಿಂದ ಚಿಂತನೆ ಮಾಡಿ ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದು ನಾವು ಅದನ್ನ ಅಭಿವೃದ್ಧಿ ಮಾಡ್ತೀವಿ.
ಮತ್ತೆ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ನಮ್ಮ ಸಮಸ್ತ ಚಿಂತಾಮಣಿ ತಾಲೂಕಿನ ಯಾದವ ಕುಲಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇವೆ.